ಫೈನಲಿ ಮೊನ್ನೆ ನಡೆದ ಹುಬ್ಬಳ್ಳಿ ನೇಹಾ ಹತ್ಯೆ ಕೇಸ್ ಸಿಐಡಿಗೆ ವಹಿಸ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜ್ಯದ ಹಲವು ಕಡೆ ಪ್ರತಿಭಟನೆಗಳು ಈ ವಿಚಾರವಾಗಿ ನಡೀತಾ ಇದೆ. ಹುಬ್ಬಳ್ಳಿ ನೇಹಾ ಹತ್ಯೆ ಕೊನೆಗೂ ಕೂಡ ಸಿಐಡಿಗೆ ವಹಿಸಿದ್ದಾರೆ ಹೆಚ್ಚಿನ ತನಿಖೆಗೋಸ್ಕರ. ಪೊಲೀಸರು ಇದೀಗ ಆಲ್ರೆಡಿ ಆರೋಪಿ ಫಯಾಜ್ನನ್ನ ಘಟನೆಯಾದ ಮರುಕ್ಷಣವೇ ಅರೆಸ್ಟ್ ಮಾಡಿದ್ರು. ಅದಾದ ನಂತರ ಇನ್ನೂ 4 ಜನ ಇದ್ದಾರೆ ಅಂತ ಅವರ ತಂದೆ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಬಿಜೆಪಿ ನಾಯಕರು ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳೋ ಕೆಲಸ ಮಾಡಿದ್ರು. ಸಿಬಿಐಗೆ ವಹಿಸಬೇಕು ಅಂತ ಆರೋಪ ಕೇಳ್ಬಂದಿತ್ತು. ಈಗ ಸಿಐಡಿಗೆ ಕೊಟ್ಟಿದ್ದಾರೆ. ದೇಶದಲ್ಲಿ ಇದ್ರ ಆಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ದೇಶದಲ್ಲಿ ಅಸಮಾನತೆ ಹೋಗ್ಬೇಕಾದ್ರೆ ಅಧಿಕಾರ ಮತ್ತೆ ಸಂಪತ್ತು ಕೆಲವರೇ ಕೈನಲ್ಲಿ ಇರಬಾರ್ದು, ಅದು ಎಲ್ರಿಗೂ ಹಂಚಿಕೆ ಆಗಬೇಕು ಅಂತ ಹೇಳಿದ್ದಾರೆ. ಸರ್ವರಿಗೂ ಸಮಬಾಳು ಸಮಪಾಲು ಅಂತ ನಂಬಿಕೆ ಇಟ್ಕೊಂಡಿದ್ದಾರೆ. ಚೊಂಬು ಓಕೆ, ರಾಜ್ಯಾದ್ಯಂತ ನೇಹಾಳ ಕೊಲೆ ಸದ್ದು ಜೋರಾಗಿತ್ತು. ಈ ಬೆನ್ನಲ್ಲೇ ಪ್ರತಿಭಟನೆಗಳು ಕೂಡ ಹೆಚ್ಚಾಗ್ತಾ ಇರುವಾಗ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿಐಡಿಗೆ ಈ ಒಂದು ತನಿಖೆಯನ್ನ ನಿರ್ವಹಿಸುವಂತೆ ಸಿಐಡಿಗೆ ವಹಿಸ್ತಾ ಇದ್ದೀವಿ ಅಂತ.